ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ವಿಷಯಾಧಾರಿತ ತರಬೇತಿ ಕಾರ್ಯಾಗಾರ ಆಯೋಜನೆ. ಸಹಕಾರ ಸಂಘಗಳ ನಿಬಂಧಕರಾಗಿ ಡಾಕ್ಟರ್ ವೆಂಕಟೇಶ್ ಅಧಿಕಾರ ಸ್ವೀಕಾರ. ಸಹಕಾರ ಮಹಾಮಂಡಳ ಎಂಡಿಯಾಗಿ ನವೀನ್ ಅಧಿಕಾರ ಸ್ವೀಕಾರ. ವಿಶ್ವಸಂಸ್ಥೆ ವೇದಿಕೆಯಲ್ಲಿ KN ರಾಜಣ್ಣ ಸಹಕಾರ ವಿಷಯ ಮಂಡನೆ. ಬೆಂಗಳೂರು ನಗರ ವಲಯ 2 ಮತ್ತು 3 ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರುಗಳ ವಿಷಯಾಧಾರಿತ ತರಬೇತಿಯನ್ನು ಉದಯ ಸೌಹಾರ್ದ ಸಹಕಾರಿ ಸಂಘ ಹನುಮಂತನಗರ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತರಬೇತಿಯ ಉದ್ಘಾಟನೆಯನ್ನು ಶ್ರೀಮತಿ ಸಾಧನಾ ಡಿ ಗಾವಂಕರ್ ಅವರು, ಅಪರ ನಿರ್ದೇಶಕರು, ಲೆಕ್ಕ ಪರಿಶೋಧನಾ ಇಲಾಖೆ ಇವರು ನೆರವೇರಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಸಂಯುಕ್ತ ಸಹಕಾರಿ ನಿರ್ದೇಶಕರಾದ ಗುಂಡರಾವ್ BS ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಪ್ರಾಂತೀಯ ಅಧಿಕಾರಿಗಳಾದ ಶ್ರೀಧರ್ ಅವರು ಭಾಗವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನು ಪ್ರಾಂತೀಯ ವ್ಯವಸ್ಥಾಪಕರಾದ ಶ್ರೀಧರ್ ಅವರು ನೆರವೇರಿಸಿದರು. ಸಭಾ ಕಾರ್ಯಕ್ರಮದ ನಂತರ ಸೌಹಾರ್ದ ಸಹಕಾರಿಗಳಿಗೆ ಸಹಕಾರಿಯ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನಾ ವರದಿಯ ಪೂರ್ವ ಸಿದ್ಧತೆಯ ಕುರಿತು ಸಹಕಾರ ಸಂಘಗಳ ಅಪರ ನಿರ್ದೇಶಕರು, ಲೆಕ್ಕ ಪರಿಶೋಧನಾ ಇಲಾಖೆ ಬೆಂಗಳೂರು ಶ್ರೀಮತಿ ಸಾಧನಾ ಡಿ ಗಾವಂಕರ್ ಮತ್ತು ಸಹಕಾರಿಯ ಆಸ್ತಿ ಮತ್ತು ಜವಾಬ್ದಾರಿ ಕುರಿತು RICMನ ನಿರ್ದೇಶಕರಾದ ಡಾಕ್ಟರ್ K ರವಿಚಂದ್ರನ್ ಹಾಗೂ ಸಿಬ್ಬಂದಿಗಳ ಸೇವಾ ನಿಯಮ, ಸಾಲ ಹಾಗೂ ಠೇವಣಾತಿ ನಿಯಮಗಳನ್ನು ರಚಿಸಿಕೊಳ್ಳುವ ಕುರಿತು ಗುರುಸ್ವಾಮಿ, ಅಪರ ನಿಬಂಧಕರು, ನಿವೃತ್ತ ಬೆಂಗಳೂರು ಇವರು ಉಪನ್ಯಾಸ ನೀಡಿದರು. ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ 7, ಬೆಂಗಳೂರು ನಗರ ಜಿಲ್ಲೆಯಿಂದ 80 ಸಹಕಾರಿ ಪ್ರತಿನಿಧಿಗಳು, ಒಟ್ಟು 87 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್, ಸ್ವಾಗತವನ್ನು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನೆರವೇರಿಸಿದರು. ವಂದನಾರ್ಪಣೆಯ ಸಹಾಯಕರಾದ ನವೀನ್ SN ನೆರವೇರಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರಾಗಿ ಹಿರಿಯ IAS ಅಧಿಕಾರಿ ಡಾಕ್ಟರ್ ವೆಂಕಟೇಶ್ MV ಅಧಿಕಾರ ವಹಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಿವೃತ್ತ ಅಪರ ನಿಬಂಧಕ KS ನವೀನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕರ್ನಾಟಕ ರಾಜ್ಯದ ಸಹಕಾರ ವಲಯದ ಜಾಗತಿಕ ವಿಸ್ತರಣೆಯ ಭಾಗವಾಗಿ ರಾಜ್ಯದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ KN ರಾಜಣ್ಣ ಅವರು ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸಹಕಾರಿ ಹಣಕಾಸು ಸಂಸ್ಥೆಗಳ ಕುರಿತಾದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಕರ್ನಾಟಕವನ್ನು ಪ್ರತಿನಿಧಿಸಿದರು. ಮೇ 28, 29, 2026 ನಡೆದ ಈ ಪ್ರತಿಷ್ಠಿತ ಸಮಾವೇಶದಲ್ಲಿ KN ರಾಜಣ್ಣ ಅವರು ಭಾರತದ ಸಹಕಾರ ಚಳವಳಿಯ ಸಾಧನೆಗಳು ಮತ್ತು ಅದರ ವಿಸ್ತಾರವನ್ನು ಜಾಗತಿಕ ವೇದಿಕೆಯಲ್ಲಿ ವಿವರಿಸಿದರು. ಅಂತರ್ಗತ ಮತ್ತು ಸಮಾನ ಬೆಳವಣಿಗೆ ಎಂಬ ಪ್ರಮುಖ ವಿಷಯದ ಕುರಿತು ನಡೆದ ಗೋಷ್ಠಿಯಲ್ಲಿ ಅವರು ಪಾಲ್ಗೊಂಡು ಸಹಕಾರಿ ಹಣಕಾಸು ಸಂಸ್ಥೆಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ವಹಿಸಬಹುದಾದ ಪಾತ್ರದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಈ ಕಾರ್ಯಕ್ರಮವು ಕೇವಲ ಸಹಕಾರ ವಲಯಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದ ನೀತಿ ನಿರೂಪಕರು ಮತ್ತು ತಜ್ಞರ ನಡುವಿನ ಸಂವಾದಕ್ಕೆ ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ KN ರಾಜಣ್ಣ ಅವರು ವಿವಿಧ ದೇಶಗಳ ಪ್ರಮುಖರೊಂದಿಗೆ ಸಮಾಲೋಚನೆ ನಡೆಸಿದರು. ಕಾರ್ಯಾಗಾರದಲ್ಲಿ ಅಂತಾರಾಷ್ಟ್ರೀಯ ವಕಾಲತ್ತು ಮತ್ತು ನಿಯಂತ್ರಕ ಸಲಹೆಗಾರ್ತಿ ಏರಿನ್ ಓಹೆರ್ನ್ ಇಕ್ವೆಡಾರ್ನ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮತ್ತು ಕೋಆಪರೇಟಿವ್ ನಿರ್ದೇಶಕಿ ವೆರೋನಿಕಾ ಮೊರೆಲ್ಸ್, ಚಿಲಿಯ ಹಿರಿಯ ಕಾರ್ಯನಿರ್ವಾಹಕ ಮತ್ತು ಸಹಕಾರಿ ವಲಯದ ತಜ್ಞ ಕಾರ್ಲೋಸ್ ಬರೆಲ್ಲಾ, ಇಸ್ರೇಲ್ ವಕೀಲೆ ಮತ್ತು ಸಹಕಾರಿ ಅಭಿವೃದ್ಧಿಯ ಮುಖ್ಯಸ್ಥೆ ಮೆರಾವ್ ಮತ್ತು ಬಾರ್ಸಿಲೋನಾ ವಿಶ್ವವಿದ್ಯಾಲಯದ ವಕೀಲೆ ಮತ್ತು PhD ವಿದ್ವಾಂಸೆ ಮರಿಲಿಯಾ ಫೆರಾಜ್ ಟಿಕ್ಶೇರಾ ಅವರುಗಳು ಭಾಗವಹಿಸಿದ್ದರು. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದ ಮೂಲಕ ಈ ಮಾಹಿತಿಯನ್ನು ಹಂಚಿಕೊಂಡಿರುವ KN ರಾಜಣ್ಣ ಅವರು ಭಾರತದ ಸಹಕಾರಿ ಚಳವಳಿಯನ್ನು ವಿಶ್ವ ಮಟ್ಟದಲ್ಲಿ ಪರಿಚಯಿಸಲು ಸಿಕ್ಕ ಈ ಅವಕಾಶವನ್ನು ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿನ ಅವರ ಉಪಸ್ಥಿತಿಯು ಕರ್ನಾಟಕದ ಸಹಕಾರ ರಂಗದ ಮಾದರಿಯನ್ನು ಜಾಗತಿಕವಾಗಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರವಾಸವು ಸಂಪೂರ್ಣವಾಗಿ ಸಹಕಾರ ವಲಯದ ಜ್ಞಾನ ವಿನಿಮಯ ಮತ್ತು ನೀತಿ ನಿರೂಪಣಾ ಚರ್ಚೆಗಳಿಗೆ ಮೀಸಲಾಗಿದ್ದು, ಜಾಗತಿಕ ತಜ್ಞರೊಂದಿಗೆ ಹೊಸ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಮೂಲಕ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ಎಂದು ತಿಳಿಸಿದ್ದಾರೆ.